ಓ ಪ್ರಥಮ ನಿನ್ನ ಸ್ವಾತಂತ್ರ್ಯ ಗಣಪ ಸ್ವಾತಂತ್ರ್ಯ ಗಣಪ ಓ ಪ್ರಥಮ ಶಂಕರ ಸುತ ಉಮಾ ಪಾರಣ ಸನ್ಮಂಗಲ ಸೂತ್ರದಾನ ಶಂಕರ ಸುತ ಉಮಾ ಪಾರಣ ಸನ್ಮಂಗಲ ಸೂತ್ರದಾತ ಸರ್ವಲೋಕದೊಡೆಯ ನೀನೆ ಸರ್ವಲೋಕದೊಡೆಯ ನೀ ಸಿದ್ಧಿ ವಿಜಯ ವಿನಾಯಕನೇ ಸಿದ್ಧಿ ವಿಜಯ ವಿನಾಯಕ ಓ ಪ್ರಥಮ ವಿದ್ಯಾ ಕಲಿಸು ಆತ ನೀನೆ ತದ್ದಿ ತೈತಕ ಕುಣಿವ ನೀನೆ ವಿದ್ಯಾ ಕಲಿಸು ಆತ ನೀನೆ ತದ್ದಿ ತೈತಕ ಕುಣಿವ ನೀನೆ ಸಿದ್ಧ ದೊಡೆಯ ಲೋಲ ನೀನೆ ಸಿದ್ಧರೊಡೆಯ ಲೋಲ ನೀ ಸಿದ್ಧಿ ವಿಜಯ ವಿನಾಯಕನೇ ಸಿದ್ಧಿ ವಿಜಯ ವಿನಾಯಕ ಓ ಪ್ರಥಮ ನಿನ್ನ ನಮಿಗೆ ಸ್ವಾತಂತ್ರ್ಯ ಓ ಸ್ವಾತಂತ್ರ್ಯ ಓ ಪ್ರಥಮ ಶ್ರೀ ಮೇಲುಕೋಟೆ ಚೆಲುವರಾಯಣ ಸ್ವಾಮಿ ಕೃಪಾ ಪೋಷಕ ನಾಟಕ ಮಂಡಳಿಗೆ ಶ್ರೀ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಕೃಪಾ ಪೋಷಕ ನಾಟಕ ಮಂಡಳಿಗೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಕೃಪಾ ಪೋಷಕ ನಾಟಕ मंडलिकी श्री रामचंद्र प्रभु की, श्री कृष्ण परमात्मा की जय, हनुमान की, पौराणिक रंगभूमि की जय, कर्नाटक माता की।
ನಮ್ಮನು ಕಾಯೋ ವಿನಾಯಕ. ಪತ್ರೆ ನಿನ್ನಯ ಪಾದಕ್ಕೆ ಬೇಡುವೆವು ನಿನ್ನ ಕರುಣೆಯ ಹರಿಗೆ. ಕರಿಗೆ ಪತ್ರೆ ನಿನ್ನಯ ಪಾದಕ್ಕೆ ಬೇಡುವೆವು ನಿನ್ನ ಕರುಣೆಯ ಹರಿಗೆ. ಓಂಕಾರಮಯ ವಿಶ್ವವ್ಯಾಪಕ ನೀನೆ, ಓಂಕಾರಮಯ ವಿಶ್ವವ್ಯಾಪಕ ನೀನೆ, ಶಿವಸುಕುಮಾರನೆ ನೀನೇ ಗತಿಯ ಮಗೆ. ಶಿವಸುಕುಮಾರನೆ ನೀನೇ ಗತಿಯ ಮಗೆ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ನಮ್ಮನು ಕಾಯೋ ವಿನಾಯಕ. ನಮ್ಮನು ಕಾಯೋ ವಿನಾಯಕ. ಮಹಾಶಯರೇ, ಈ ಸಭೆ ಎಂಬ ಕಲ್ಪವೃಕ್ಷಕ್ಕೆ ನನ್ನ ಕೋಟಿ ನಮನಗಳು. ಮಹನೀಯರೇ, ಈ ದಿನ ನಮ್ಮ ನಾಡಿನ ನೆಲ, ಜಲ, ಆಚಾರ, ವಿಚಾರ, ಸಂಸ್ಕೃತಿ, ಸಂಸ್ಕಾರ, ಪರಿಶ್ರಮ, ಪರಾಕ್ರಮ ಈ ಎಲ್ಲ ಪರಂಪರೆಯನ್ನು ಸಾರುವಂತಹ, ತಿಳಿಸುವಂತಹ ಒಂದು ಕಲೆಯೇ ಈ ನಾಟಕ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎರಡು ಮಹಾಕಾವ್ಯಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣದಲ್ಲಿ ರಾಮನ ಜೀವನ ಚರಿತ್ರೆಯನ್ನು ಸಾರುತ್ತಾ ಸಾಗಿದರೆ, ಮಹಾಭಾರತವು ದಾಯಾದಿಗಳ ಮತ್ಸರ, ಧರ್ಮ, ಯುದ್ಧ ಇವುಗಳನ್ನು ಅನಾವರಣಗೊಳಿಸುತ್ತದೆ. ಇಂತಹ ಮಹಾಕಾವ್ಯಗಳನ್ನು ನಮ್ಮ ವೇದಿಕೆಯಲ್ಲಿ ತಂದು ಅದರ ಸಾರವನ್ನು ಜನರಿಗೆ ತಿಳಿಸುತ್ತಾ ಜನರಲ್ಲಿ ಜಾಗೃತಿ ಮೂಡಿಸುವುದೇ ಈ ನಾಟಕದ ಉದ್ದೇಶ. ಆದ್ದರಿಂದ ಪ್ರತಿ ಕಲಾವಿದರು ರಂಗವೇದಿಕೆಯಲ್ಲಿ ರಂಗವೇದಿಕೆಯ ನವರಸಗಳನ್ನು ತಮ್ಮ ಅಭಿನಯದಲ್ಲಿ ತೋರಿಸುತ್ತಾ ಜನರಿಗೆ ಕಥೆಯ ಸಾರಾಂಶವನ್ನು ತಿಳಿಸುವ ಉದ್ದೇಶದಿಂದ ಅಭಿನಯವನ್ನು ಮಾಡುತ್ತಾ ಜನರಲ್ಲಿ ಜಾಗೃತಿ ಮೂಡಿಸುವುದೇ ಅವರ ಉದ್ದೇಶ ಹಾಗೂ ಗುರಿ. ಆದ್ದರಿಂದ ಈ ದಿನ ಶ್ರೀ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಕಲಾ ಸಂಘ, ಸಿದ್ದಯ್ಯನಗರ, ಹಾಸನ ಇದರ ಸಂಸ್ಥಾಪಕರುಗಳಾದಂತಹ ಶ್ರೀಯುತ ಕುಶಾಲ್ರವರು, ಶ್ರೀಯುತ ಎಚ್.ಎಂ. ಪ್ರಭಾಕರ್ ರವರು, ಶ್ರೀಯುತ ಟಿ.ಪಿ. ಪ್ರಕಾಶ್ ರವರು, ಚಂದ್ರಶೇಖರ್ ರವರು ಹಾಗೂ ಶ್ರೀಯುತ ಗೊರೂರು ಅನಂತರಾಜ್ರವರು, ದೇವರಾಜ್ರವರು ಹಾಗೂ ಶ್ರೀಯುತ ಬಾಲಕೃಷ್ಣರವರು ಇವರೆಲ್ಲರ ಪರಿಶ್ರಮದಿಂದ ಈ ಸಂಘವು ಅತ್ಯಂತ ಉತ್ತಮವಾದ ಕೆಲಸಗಳನ್ನು ಮಾಡುತ್ತಾ ಮುಂದುವರಿಯುತ್ತಿದೆ. ಹಾಗೂ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಕಲಾವಿದರಿಗೆ ಅವಕಾಶಗಳನ್ನು ಮಾಡಿಕೊಡುತ್ತಾ ಎಲ್ಲರನ್ನೂ ಮುಂದೆ ತರುವಲ್ಲಿ ಈ ಸಂಘವು ಉನ್ನತವಾದಂಥ ಉತ್ತಮವಾದಂಥ ಕೆಲಸಗಳನ್ನು ಮಾಡುತ್ತಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಪಾಂಡವರ ಸಾರಥಿಯಾಗಿ ಹೇಗೆ ಯುದ್ಧದ ನೀತಿಗಳನ್ನು ಹೇಳುತ್ತಾ ಧರ್ಮ ಅಧರ್ಮಗಳನ್ನು ಬೋಧಿಸುತ್ತಾ ಅವರ ಗೆಲುವಿಗೆ ಹೇಗೆ ಸಾಕ್ಷಿಯಾದನೋ, ಹಾಗೆ ನಮ್ಮ ಕಲಾರಂಗದಲ್ಲಿ ಕಲಾ ತಿಲಕ, ಕಲಾ ಕೌಸ್ತುಭ ಹಾಗೂ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು
ಮುಡಿಗೇರಿಸಿಕೊಂಡಿರುವಂತಹ ಸೀಗೆನಾಡಿನ ಶ್ರೀಯುತ ಪಾಲಾಕ್ಷಾಚಾರ್ಯರ ದಕ್ಷ ಅಭಿನಯದಲ್ಲಿ ನಮ್ಮ ಕಲಾವಿದರು ಇಂದು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬುವಂತಹ ಒಂದು ಸುಂದರ ಪೌರಾಣಿಕವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ನಮ್ಮೆಲ್ಲ ಕಲಾವಿದರು ಅಭಿನಯಿಸುವ ಅಭಿನಯದಲ್ಲಾಗಲಿ, ಹಾಡುವ ಹಾಡಿನಲ್ಲಾಗಲಿ, ಅವರು ನುಡಿಯುವ ಮಾತಿನಲ್ಲಾಗಲಿ ಯಾವುದೇ ಲೋಪದೋಷಗಳು ಕಂಡುಬಂದಾಗ್ಯೂ, ಸ್ವರ ವ್ಯಂಜನಗಳಿರಬಹುದು, ಯಾವುದೇ ಲೋಪದೋಷಗಳಿದ್ದಾಗ್ಯೂ ಅವರನ್ನು ಹಂಸ ಕ್ಷೀರ ನ್ಯಾಯದಂತೆ ಪ್ರೋತ್ಸಾಹಿಸುತ್ತಾ ಅವರನ್ನು ಬೆಳೆಸಬೇಕೆಂದು ನಿಮ್ಮೆಲ್ಲರಲ್ಲೂ ಸವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೂ ಈ ಸಂಘವನ್ನು ಬೆಳೆಸುವಲ್ಲಿ ಹಗಲಿರುಳು ಶ್ರಮಿಸುತ್ತಿರುವಂತಹ ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಆ ದೇವರು ಆಯಸ್ಸು, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಬೇಡುತ್ತಾ, ಇಲ್ಲಿ ನೆರೆದಿರುವಂತಹ ಕಲಾವಿದರಿಗೂ, ಕಲಾ ರಸಿಕರಿಗೂ, ಕಲಾ ಪೋಷಕರಿಗೂ ನಮ್ಮ ನಾಡ ದೇವತೆಯಾದಂತಹ ಚಾಮುಂಡೇಶ್ವರಿ, ನಮ್ಮ ಹಾಸನದ ಅಧಿದೇವತೆಯಾದಂತಹ ಹಾಸನಾಂಬ ದೇವತೆ ಹಾಗೂ ನಮ್ಮ ಕ್ಷೇತ್ರ ಪಾಲಕನಾದಂತಹ ಶ್ರೀ ಸಿದ್ದೇಶ್ವರ ಸ್ವಾಮಿ ಸಕಲರಿಗೂ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಬೇಡುತ್ತಾ, ಈ ಪುಷ್ಪ ಮಾಲಿಕೆಯನ್ನು ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಈ ವೇದಿಕೆಗೆ ಅರ್ಪಿಸುತ್ತಿದ್ದೇನೆ. ಸಪ್ತ
ಕಲಾವಿದರ ಹಿತರಕ್ಷಣಾ ಸಮಿತಿ ನಡೆಸುತ್ತಿರುವಂತಹ ಈ ನಾಟಕೋತ್ಸವದಲ್ಲಿ ನ್ಯೂ ಇಂದ್ರ ಡ್ರಾಮಾ ಸಿನರಿ ಮಂಡ್ಯ ಇವರ ಅದ್ಭುತವಾದಂತಹ ರಂಗವೇದಿಕೆಯಲ್ಲಿ ನಮ್ಮೆಲ್ಲ ಕಲಾವಿದರುಗಳನ್ನು ಅಭಿನಯಿಸಲು ಅವಕಾಶ ಮಾಡಿಕೊಡುತ್ತಾ ನಾನಿನ್ನು ಹೋಗಿ ಬರುತ್ತೇನೆ.
ಮುರಳಿ ಗಾನವಾಯಿನಿ. ರುಕ್ಮಿಣಿ ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಹಿನಿ. ಮೃದು ಮಧುರಾದರ ಸುಮಧುರ ಭಾಷಿಣಿ. ರುಕ್ಮಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ. ಭಾಮಿನಿ ರುಕ್ಮಿಣಿ ಪರಾಗ ಸುಮ ಶರಣ ವೇಗ ಪ್ರಳಯಾನಂದದ ಪಂಚಮ ವೇಗ. ಪ್ರೇಮ ಪರಾಗ ಸುರಸರಣ ವೇಗ ಪ್ರಳಯಾನಂದದ ಪಂಚಮ ವೇದ. ನವ ಸಿರಿ ಸುರ ಚಿರ ನವರಾಗ ಲೀಲಾ. ನವ ಸಿರಿ ಸುರ ಚಿರ ನವರಾಗ ಲೀಲಾ. ನೂತನ ಭಾವ ಅಮೋದ ಭಾವ. ನೂತನ ಪ್ರೇಮ ಅಮೋಘ ಭಾವ. ಭಾಮಿನಿ ರುಕ್ಮಿಣಿ ವಾಸುದೇವ, ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತನಾದ ದೌಮ್ಯನನ್ನು ದುರ್ಯೋಧನನ ಆಸ್ಥಾನಕ್ಕೆ ಕಳಿಸಿದರು. ಆದರೂ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ರುಕ್ಮಿಣಿ, ಪುನಃ ಯುದ್ಧ? ಹಾಗಾದರೆ ನಿನ್ನ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶೈನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು.
ನಿನಗಿನ್ನು ಸಾಧ್ಯವಿಲ್ಲ. ಲೋಕ ಸೇವೆ ಹರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಆ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರ ಹೃದಯವನ್ನು ಅರ್ಥಿಸುವುದು ಕೇಳು. ಶಿಶುಪಾಲಾದಿ ದಾನವರನ್ನು ಸಮೀಪಿಸಿದ ನಿನ್ನ ಚಕ್ಕದ ರಕ್ತ ತೃಷೆಯು ಪುನಃ ಜಾಗೃತವಾಗುವುದು. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾರು ಜನ್ಮಿಸಿದರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಬಂದು ಒದಗಿದಂತಿದೆ. ಆದರೆ ಈ ನಿನ್ನ ಪತಿಯು ನಿರಸ್ತ್ರನು. ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಧರಿಸಿ ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿರುವೆನು. ಈ ಶಯನಾಗಾರದ ಹೊಸತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ನಿಮ್ಮ ರಾಜನೀತಿಯ ಕೌಶಲವನ್ನು ನಾನೀಗ ತಿಳಿದೆ. ಆದರಿದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾರವಲ್ಲ ರುಕ್ಮಿಣಿ. ಗೋಪಿಕಾಂಗನಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಮಧುರ ರೂಪವನ್ನು ಜನರು ನೋಡುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಬಡಿದ ಅವನ ಪ್ರಚಂಡ ಅಟ್ಟಹಾಸವು ಜಗತ್ತಿಗೆ ತಿಳಿದಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಲ್ಲಿ ವಿಭಿನ್ನವಾದ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುತ್ತದೆ. ಈ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ದರ್ಪಾಂಧ ಕ್ಷತ್ರಿಯ ವೀರರನ್ನು ಚದುರಂಗ ದಾಳಗಳಂತೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸಿದೆ. ಶಸ್ತ್ರಾಸ್ತ್ರಗಳ ಸಂಗ್ರಮವೇ ಪೌರುಷದ ಪರಮಾವಧಿ ಎಂದು ಜನರು ಈಗ ತಿಳಿದಿರುವರು. ನಾನು ನಿರಸ್ತ. ಕುರುಕ್ಷೇತ್ರ ಯುದ್ಧವು ಸೂತ್ರವು ನನ್ನ ಕೈಯಲ್ಲಿ. ರುಕ್ಮಿಣಿ, ಈ ಕುರುಕ್ಷೇತ್ರ ಯುದ್ಧದಲ್ಲಿಯೂ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಎಂಬದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡಿವೆ.
ದೇವ ಏಕೀ ಚಿಂತನೆ ಏಕೀ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕೀ ಚಿಂತನೆ ಏಕೀ ಚಿಂತನೆ ಮಣಿ ಹರಿಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯ ಹರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯ ದುಷ್ಟ ಶಿಕ್ಷಕ ಇಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಮಣಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರೆ ಕಾಯ್ದ ಪೊರೆವ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ ರುಕ್ಮಿಣಿ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ನಾಥ? ರುಕ್ಮಿಣಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರವಾದ ಧ್ಯೇಯ ನನ್ನ ನಿರಂತರದ ಸವಿಗನಸು ವಾರ್ಧಕ್ಯವು ಕಳೆದು ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ಇನ್ನೂ ನನ್ನ ಕನಸು ಕನಸಾಗಿ ಉಳಿದಿರುವುದು. ಅದಕ್ಕಾಗಿ ಹಿಂಸಪ್ರಿಯರಾದ ದಾನವರನ್ನು ಸಂಹರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವ ಜಾತಿಯೇ ಪರಮಶತ್ರು ಎಂಬುದನ್ನು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿದೆ. ರುಕ್ಮಿಣಿ ದೇವ ನೀನಿನ್ನೊರಡು ಪ್ರೇಯಸಿ ನಾನು ಕ್ಷಣಕಾಲ ನಿದ್ರಿಸಿದೆನು. ಪುನಃ ಎಚ್ಚರಗೊಳ್ಳುವುದರಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಪಡಬೇಕಾಗಿದೆ. ತಮ್ಮಿಚ್ಛೆ ತ್ಯಾಗಲಿ ದೇವ. ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಗೋವಿಂದನಿಂದ ಆನಂದವಿರುವ ಗೋವಿಂದನಿಂದ ಆನಂದವಿರುವ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ. ಹರಿನಾಮ ಹರಿಜ್ಞಾನ ಹರಿಸೇವೆಯಿಂದ ನಾಧನ್ಯಳಾದೆ ಬಲವಾನ್ಯಳಾದೆ. ಹರಿನಾಮ ಹರಿಜ್ಞಾನ ಹರಿಸೇವೆಯಿಂದ ನಾಧನ್ಯಳಾದೆ ಬಲವಾನ್ಯಳಾದೆ. ದೇವಾನುದೇವರ
ಮಗನೇ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ. ದೇವಾನುದೇವತೆ ದಯದಿಂದ ದೇವಾನುರಾಗದಿ ದಯೆಯಿಂದ ನಿನ್ನನ್ನು ನೋಡಿ ನಾ ಧನ್ಯನಾದೆ. ನಿನ್ನನ್ನು ಪಡೆದು ನಾ ಧನ್ಯನಾದೆ. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಶ್ರೀಪತಿಗೆ ಅನುಗಾಲ ಆನಂದ ತಂದ. ಶ್ರೀಪತಿಗೆ ಅನುಗಾಲ ಆನಂದ ತಂದ. ನಾನೇ ಪ್ರಿಯಾ ಪ್ರೇಯಸಿ ವಾಸುದೇವ ರುಕ್ಮಿಣಿ, ಇಂದು ನಾನೇ ರಾಣೇಶ್ವರಿ ಪ್ರಾಣಕಾಂತೆ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದನಿಂದ ಆನಂದವಿರುವ, ಗೋವಿಂದನಿಂದ ಆನಂದವಿರುವ, ನಾನೇ ಭಾಗ್ಯವತಿ, ಇಂದು ನಾನೇ ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ಹೇ ಕೃಷ್ಣ ಮಾಧವ ಮುರಾರಿ ವಾಸುದೇವ, ದರ್ಶನವನ್ನಿ ತೋರಯ್ಯ ದೇವ, ದರ್ಶನವನ್ನಿ ತೋರಯ್ಯ ವಾಸುದೇವ, ದರ್ಶನವನ್ನಿ ತೋರಯ್ಯ ದೇವ, ದರ್ಶನವನ್ನಿ ತೋರಯ್ಯ. ಪಾಂಡವರೈವರ ಪ್ರಾಣವು ನೀನು, ಕೃಷ್ಣ ಶ್ರೀಹರಿ ವಾಸುದೇವ, ಪಾಂಡವರೈವರ ಪ್ರಾಣವು ನೀನು, ಪ್ರಾಣ
ಕೈವರ ಪ್ರಾಣವು ನೀನು ಪರಮ ಜಯಕರ ಕೊಡು ನೀ ಅಭಯವ ಪರಮ ಜಯಕರ ಕೊಡು ನೀ ಅಭಯವ ಜೀವವು ನೀನೆಂದು ನಂಬಿದೆ ನಯ್ಯ ವಾಸುದೇವ ಜೀವವು ನೀನೆಂದು ನಂಬಿದೆ ನಯ್ಯ ಕರುನಾಡು ತೋರು ಕರಿಕರಿಸು ಹರಿಯೇ ಕರುನಾಡು ತೋರು ಕರಿಕರಿಸು ಹರಿಯೇ ದರ್ಶನವ ನೀ ತೋರಯ ದೇವ ದರ್ಶನವ ನೀ ತೋರಯ ಪರಮಾತ್ಮ ವಾಸುದೇವ ಅರಣ್ಯವಾಸವ ಆಜ್ಞಾನುಸಾರದೆ ಅರಣ್ಯವಾಸ ಅವರ ಆಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವ ಪರಮಾತ್ಮ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ವಾಸುದೇವ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸುದೇವ ಧರ್ಮದಿ ರಾಜ್ಯವ ದೊರಕಿಸುದೇವ ಕರುನಾಡು ಕೃಪೆ ತೋರು ಕರಿಕರಿಸು ಹರಿಯೇ ಕರುನಾಡು ಕೃಪೆ ತೋರು ಕರಿಕರಿಸು ಹರಿಯೇ ದರ್ಶನವ ನೀ ತೋರಯ ದೇವ ದರ್ಶನವ ನೀ ತೋರಯ ಕೃಷ್ಣ ಮಾಧವ ಕೌರವರಿಗೂ ನಮಗೂ ಯುದ್ಧವು ಸಂಕಟಿಸಿರುವುದು. ನಾನೀಗಲೇ ದ್ವಾರಕೆಗೆ ಹೋಗಿ ನನ್ನ ಪ್ರಾಣ ಸಮಾನ ಬಂಧುವಾದ ಶ್ರೀ ಭಗವಾನ್ ವಾಸುದೇವನ ಸಹಾಯವನ್ನು ಪಡೆಯುವೆನು. ನಾನೀಗಲೇ ದ್ವಾರಕೆಗೆ ಪ್ರಯಾಣವನ್ನು ಬೆಳೆಸಿದೆನು. ಮರುದಿನಂ ತೆರಳುವೆ ಗೋರಕ ನಗರಕ್ಕೆ ಮರುದಿನಂ ತೆರಳುವೆ ಗೋರಕ ನಗರಕ್ಕೆ ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿ ಶೀಘ್ರದೊಳರವೆ ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿ ಶೀಘ್ರದೊಳರವಿ ನಂದ ಗೋಪಿ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪಿ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಪರದಿನ ತೆರಳುವೆ ಗೋರಕ ನಗರಕ್ಕೆ ಪರದಿನ ತೆರಳುವೆ ಗೋರಕ ನಗರಕ್ಕೆ ಅದವು ಭೀಮನ ವಧುಕರಣ ವಿಧ ವಿಧ ಪ್ರಯೋಗವೆಸಗಿದರು. ಅದವು ಭೀಮನ ವಧುಕರಣ ವಿಧ ವಿಧ ಪ್ರಯೋಗವೆಸಗಿದರು. ಸದೀಮ ಹವನು ಎದೆಗಡದೆ ಪದಕರ ಎಂಬೆಯ ಕೊಂಬಿಯನು ಕದೀಮ ಹವನು ಎದೆಗಡದೆ ಪದಕರ ಎಂಬಿಯ ಕೊಂಬಿಯನು ಮಾತವನ ಬೆಂಬಲಿದ ನೆರವು ಮದನ ಪಾಂಡವರಾಗುತ್ತವು. ಮಾಧವನ ಬೆಂಬಲಿದ ನೆರವು ಮದನ ಪಾಂಡವರಾಗುತ್ತವು. ಕದನದಲ್ಲಿ ಮಧು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನ
ಮೋದು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಸಾಹಸದನ, ಅಭಿಮಾನದನ, ಸಾಹಸದನ. ಈ ದುರ್ಯೋಧನನಿಗೆ ಛಲಕ್ಕೊಂದು ಸವಾಲು. ಆ ಪಾಂಡವರಿಗೆ ಒಂದು ಸೂಜಿ ಮನಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಈ ದಿಟ್ಟದೆ ಧೀಮಂತನನ್ನು ನೋಡಿ ನಕ್ಕಳಲ್ಲ ಆ ಕುಲುಕಿ ಪಾಂಚಾಲಿ. ಅಂದೇ ತೊಟ್ಟನ ಪಣವನ್ನು ಕಾಡಿಗಟ್ಟಬೇಕೆಂದು ಅದರಂತೆ ಕಾಡಿಗಟ್ಟಿಯೇ ಬಿಟ್ಟೆ. ಈ ದುರ್ಯೋಧನನಿಗೆ ಸಲಕ್ಕೊಂದು ಸವಾಲು. ಆ ಭೂತ ಪೇತ ಪಿಚಾಚಿಗಳ ಒಡೆಯನಾದ ಆ ಭೂತನಾಥೇಶ್ವರನು ಕೆರೆದು ಕದನಕ್ಕೆ ಬಂದರು ಸರಿ. ಕಲಿವಂಶದಿಂದ ನಿರ್ಮಿತವಾದ ಹಸ್ತಿನವಾದಿಯ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರು ಸರಿಯೇ. ಅಷ್ಟೈಶ್ವರ ಸಂಪನ್ನ ಅತುಲ ಪರಾಕ್ರಮಿ ಈ ಚಂದ್ರಕುಲ ಚಕ್ರೇಶ್ವರನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಆ ಪಾಂಡವರಿಗೆ ನೆಲವನ್ನು ಕೊಡೆ, ಛಲವನ್ನು ಬಿಡೆ. ಆ ಪಾಂಡವರಿಗೂ ನಮಗೂ ಭೀಕರವಾಗಿ ಯುದ್ಧವು ಸಂಘಟಿಸಿರುವುದು. ಕೃಷ್ಣನ ಸಹಾಯ ಪಡೆಯಲು ಈಗಲೇ ದ್ವಾರಕೆಗೆ ಹೋಗುವೆ. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದ ಮನಸ್ಸಿನ ಶತ್ರುಗಳು. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದ ಮನಸ್ಸಿನ ಶತ್ರುಗಳು. ರಮಣರು ನಮ್ಮ ಶವಾದರೆ ಓಮಗೈವೆ ಹಾ ಭೀಮನ. ರಮಣರು ನಮ್ಮ ಶವಾದ ಓಮಗೈವೆ ಹಾ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಮರಿಸಲು ಮಿತ್ರ ಕಂಡ ತೊಟ್ಟಿಯನು ಪುನಃ. ಮಧ್ಯಮ ಪಾಂಡವ ಪಾರ್ಥನ ಮರಿಸಲು ಮಿತ್ರ ಕಂಡ ತೊಟ್ಟಿಯನು ಪುನಃ. ಕುರುಸಿಂಹಾಸನದಲ್ಲಿ ಕುಳಿತು ಹಿರಿತದ ಹರ್ಷಕ್ಕೆ ಧರಣಿನಾಥ ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿ ಶೀಘ್ರದೊಳ ರವಿ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳ ರವಿ. ನಂದಗೋಪಿ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದಗೋಪಿ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆದೆ ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿನ ತೆರಳುವೆ ಹೊರದಿನ ತೆರಳುವೆ